ನಮಸ್ಕಾರ ಬಂಧುಗಳೇ, ಇಂದು ನಾವು ನಿಮ್ಮನ್ನು ಅಂತಹದೊಂದು ಪುಣ್ಯಕ್ಷೇತ್ರಕ್ಕೆ ಕರೆದೊಯ್ಯಲಿದ್ದೇವೆ. ಇದನ್ನು ಕೇವಲ ದೇವಾಲಯವೆಂದು ಕರೆದರೆ ಸಾಲದು. ಇದು ಸಾಕ್ಷಾತ್ ದೇವಾಲಯಗಳ ಚಕ್ರವರ್ತಿ. ಹೌದು, ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಇಟಗಿ ಎಂಬ ಪುಟ್ಟ ಗ್ರಾಮದಲ್ಲಿ ಕಾಲವೇ ಕಲಾತ್ಮಕವಾಗಿ ನಿಂತು ಬಿಟ್ಟಿದೆ. ಇಲ್ಲಿನ ಪ್ರತಿ ಕಲ್ಲಿನಲ್ಲೂ ಅಡಗಿದೆ ಒಂದು ರಹಸ್ಯ, ಪ್ರತಿ ಶಿಲ್ಪದಲ್ಲೂ ಮಿಡಿಯುತ್ತಿದೆ ಜೀವ. ಒಬ್ಬ ಸೈನ್ಯಾಧಿಪತಿ ನಿರ್ಮಿಸಿದ ಈ ದೇಗುಲಕ್ಕೆ ಅದೆಂತಹ ಶಕ್ತಿ ಇದೆ ಎಂದರೆ, ಇಂದಿಗೂ ಇಲ್ಲಿನ ಸೂಕ್ಷ್ಮ ಕೆತ್ತನೆಗಳನ್ನು ನೋಡಿ ಜಗತ್ತಿನ ವಾಸ್ತುಶಿಲ್ಪ ತಜ್ಞರೇ ಬೆರಗಾಗುತ್ತಾರೆ. ಈ ವಿಡಿಯೋದಲ್ಲಿ ನಾವು ಇಟಗಿಯ ಮಹಾದೇವ ದೇವಾಲಯದ ಉಗಮ, ಇಲ್ಲಿನ ವಿಶಿಷ್ಟ ಮಕರ ತೋರಣದ ರಹಸ್ಯ ಮತ್ತು ಸೂರ್ಯನ ಕಿರಣಗಳು ಶಿವನ ಮೇಲೆ ಲಾಸ್ಯವಾಡುವ ಆ ಪವಾಡದ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ. ಇತಿಹಾಸದ ಹಾದಿಯಲ್ಲಿ ಚಾಲುಕ್ಯರ ವೈಭವ. ಈ ದೇವಾಲಯದ ಇತಿಹಾಸವು ನಮಗೆ 12ನೇ ಶತಮಾನದ ಕಲ್ಯಾಣ ಚಾಲುಕ್ಯರ ಕಾಲಕ್ಕೆ ಕರೆದೊಯ್ಯುತ್ತದೆ. ಕ್ರಿಸ್ತಶಕ 1112ರಲ್ಲಿ ಮಹಾವೀರ ಚಕ್ರವರ್ತಿ 6ನೇ ವಿಕ್ರಮಾದಿತ್ಯನ ಆಳ್ವಿಕೆಯಲ್ಲಿ ಈ ದಿವ್ಯ ಮಂದಿರವು ತಲೆ ಎತ್ತಿತು. ವಿಕ್ರಮಾದಿತ್ಯನು ಎಷ್ಟು ಪರಾಕ್ರಮಿಯಾಗಿದ್ದನೆಂದರೆ, ಜಯಲಕ್ಷ್ಮಿಯು ಆತನ ಬಲಭುಜದ ಮೇಲೆ ನೆಲೆಸಿದ್ದಳು ಎಂಬ ಶಾಸನಗಳು ಹೊಗಳುತ್ತವೆ. ಆ ಕಾಲದಲ್ಲಿ ಕಲೆ ಮತ್ತು ಆಧ್ಯಾತ್ಮಕ್ಕೆ ಎಷ್ಟು ಪ್ರಾಮುಖ್ಯತೆ ಇತ್ತು ಎಂಬುದಕ್ಕೆ ಇಟಗಿ ದೇವಾಲಯವೇ ಜ್ವಲಂತ ಸಾಕ್ಷಿ. ಇಲ್ಲಿನ ಶಾಸನಗಳು ಅಂದಿನ ಕಾಲದ 400 ಪ್ರಕಾಂಡ ಪಂಡಿತರ ಬಗ್ಗೆ ಮತ್ತು ಅಲ್ಲಿ ನಡೆಯುತ್ತಿದ್ದ ಸಂಸ್ಕೃತ ಹಾಗೂ ಕನ್ನಡ ಪಾಠಶಾಲೆಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತವೆ. ನಿರ್ಮಾತೃ ಮಹಾದೇವ ದಂಡನಾಯಕನ ಭಕ್ತಿ. ಈ ದೇವಾಲಯವನ್ನು ನಿರ್ಮಿಸಿದವರು ರಾಜನಲ್ಲ, ಬದಲಿಗೆ ಅವನ ಅತ್ಯಂತ ನಂಬಿಕಸ್ಥ ಸೇನಾಪತಿ ಮಹಾದೇವ ದಂಡನಾಯಕ. ಈತನ ಪೋಷಕರು ಶಿವನ ಪರಮ ಭಕ್ತರಾಗಿದ್ದರು. ಅವರ ಭಕ್ತಿಯ ಫಲವಾಗಿ ಜನಿಸಿದ ಮಗನಿಗೆ ಮಹದೇವ ಎಂದು ಹೆಸರಿಟ್ಟರು. ತನ್ನ ಹೆತ್ತವರ ಸ್ಮರಣಾರ್ಥವಾಗಿ ಮಹದೇವ ದಂಡನಾಯಕನು ತನ್ನ ತಂದೆಯ ಹೆಸರಿನಲ್ಲಿ ಮೂರ್ತಿ ನಾರಾಯಣ ಮತ್ತು ತಾಯಿಯ ಹೆಸರಿನಲ್ಲಿ ಚಂಡೇಶ್ವರಿ ಮಂದಿರಗಳನ್ನು ಈ ಆವರಣದಲ್ಲಿ ನಿರ್ಮಿಸಿದನು. ಇದು ಕೇವಲ ಕಲ್ಲಿನ ಕಟ್ಟಡವಲ್ಲ, ಮಗನೊಬ್ಬನ ಪಿತೃಭಕ್ತಿಯ ಪವಿತ್ರ ಸ್ಮಾರಕ. ತನ್ನ ಹೆಸರಿನಲ್ಲೇ ಈ ದೇವಾಲಯವನ್ನು ಮಹದೇವ ದೇವಾಲಯವೆಂದು ಕರೆದನು. ವಾಸ್ತುಶಿಲ್ಪದ ಅದ್ಭುತ ವೇಸರ ಶೈಲಿ. ಇಟಗಿ ದೇವಾಲಯವು ವೇಸರ ಶೈಲಿಗೆ ಅತ್ಯುತ್ತಮ ಉದಾಹರಣೆ. ಇದು ಉತ್ತರ ಭಾರತದ ನಾಗರ ಶೈಲಿ ಮತ್ತು ದಕ್ಷಿಣ ಭಾರತದ ದ್ರಾವಿಡ ಶೈಲಿಯ ಅಪೂರ್ವ ಸಂಗಮ. ಇಲ್ಲಿನ ವಿಶೇಷವೆಂದರೆ ಬಳಸಲಾದ ಕಲ್ಲು. ಇದನ್ನು ಪ್ಲಿರಿಯಾಟಿಕ್ ಸಿಸ್ಟ್ ಅಥವಾ ಬಳಪದ ಕಲ್ಲು ಎಂದು ಕರೆಯಲಾಗುತ್ತದೆ. ಈ ಕಲ್ಲು ಗಣಿಯಿಂದ ಹೊರಬಂದಾಗ ಅತ್ಯಂತ ಮೃದುವಾಗಿರುತ್ತದೆ, ಆದರೆ ಗಾಳಿ ಮತ್ತು ಬಿಸಿಲಿಗೆ ಒಡ್ಡಿಕೊಂಡಂತೆ ಲೋಹದಷ್ಟು ಕಠಿಣವಾಗುತ್ತದೆ. ಈ ಕಲ್ಲಿನಿಂದಾಗಿ ಇಲ್ಲಿನ ಶಿಲ್ಪಿಗಳು ಅಸಾಧಾರಣ ಸೂಕ್ಷ್ಮತೆಯನ್ನು ಕೆತ್ತಲು ಸಾಧ್ಯವಾಯಿತು. ಸಾವಿರಾರು ವರ್ಷಗಳವರೆಗೆ ಈ ಸೌಂದರ್ಯ ಅಳಿಯಬಾರದು ಎಂಬ ದಾರ್ಶನಿಕ ದೃಷ್ಟಿ ಅಂದಿನ ಶಿಲ್ಪಿಗಳಿಗಿತ್ತು. ಇದನ್ನು ಪ್ರಸಿದ್ಧ ಅಮರ ಶಿಲ್ಪಿ ಜಕಣಾಚಾರ್ಯರೇ ಕೆತ್ತಿರಬಹುದು ಎಂಬ ಜನಜನಿತವಾದ ಮಾತು ಕೂಡ ಇದೆ. ಕಲ್ಲಿನಲ್ಲಿ ಮಿಡಿಯುವ ಜೀವ, ಸೂಕ್ಷ್ಮ ಕೆತ್ತನೆಗಳು. ಬಂಧುಗಳೇ, ಇಲ್ಲಿನ ಶಿಲ್ಪಗಳನ್ನು ಸೂಕ್ಷ್ಮವಾಗಿ ಗಮನಿಸಿ. ತುತ್ತೂರಿ ಊದುತ್ತಿರುವ ಶಿಲ್ಪದ ಗಲ್ಲೆಗಳು ಉಬ್ಬಿರುವುದು, ಬೆರಳುಗಳ ಮೇಲಿರುವ ಸಣ್ಣ ಉಗುರುಗಳ ಕೆತ್ತನೆ ನೋಡಿ ನಿಮಗೆ ಅಚ್ಚರಿಯಾಗದೇ ಇರದು. ಶಿಲ್ಪಿಯ ಉಳಿ ಎಷ್ಟು ನಿಖರವಾಗಿತ್ತೆಂದರೆ, ನವರಸಗಳನ್ನು ಕಲ್ಲಿನಲ್ಲಿ ಅರಳಿಸಿರುವರು. ವೀರರಸದ ಮೂರ್ತಿಗಳಲ್ಲಿ ಕಲ್ಲಿನ ಗುಡ್ಡೆಗಳು ಮತ್ತು ಹುಬ್ಬುಗಳು ಮೇಲಕ್ಕೆ ಹೋದಂತೆ ಕಂಡರೆ, ವೀಣೆ ಬಾರಿಸುವ ಶಾಂತರಸ ಮೂರ್ತಿಗಳಲ್ಲಿ ಕಣ್ಣುಗಳನ್ನು ಅರೆಮುಚ್ಚಿದಂತೆ ಕೆತ್ತಲಾಗಿದೆ. ಮೃದಂಗ ಬಾರಿಸುವಾಗ ತಲೆಯು ಒಂದು ಪಾರ್ಶ್ವಕ್ಕೆ ಬಾಗಿರುವ ಆ ಎಕ್ಸ್ಪ್ರೆಷನ್ ನಿಮ್ಮನ್ನು ಬೆರಗುಗೊಳಿಸುತ್ತದೆ. ಪ್ರತಿಯೊಂದು ಮೂರ್ತಿಯು ನಿಮ್ಮೊಂದಿಗೆ ಮಾತನಾಡುತ್ತಿರುವಂತೆ ಭಾಸವಾಗುತ್ತದೆ. ನಿಗೂಢ ಮಕರ ತೋರಣದ ರಹಸ್ಯ. ದೇವಾಲಯದ ನವರಂಗ ಮತ್ತು ಸುಖನಾಶಿನಿಯ ಪ್ರವೇಶ ದ್ವಾರದಲ್ಲಿ ಅತಿ ಸುಂದರವಾದ ಮಕರ ತೋರಣವಿದೆ. ಇದರ ವಿಶೇಷವೆಂದರೆ ಇದು 5 ಪ್ರಾಣಿಗಳು ಮತ್ತು ಒಂದು ಪಕ್ಷಿಯ ಸಂಯೋಜನೆ. ಮೊಸಳೆಯ ಬಾಯಿ, ಆನೆಯ ಸೊಂಡಿಲು, ನಂದಿಯ ದೇಹ, ವ್ಯಾಘ್ರನ ಕಾಲುಗಳು ಮತ್ತು ನವಿಲಿನ ಬಾಲ. ಇದರ ಜೊತೆಗೆ ಹಾವಿನ ಸುರುಳಿಯಂತೆ ತೋರಣವು ಹೊರ ಬಂದಿದೆ. ಮಧ್ಯದಲ್ಲಿ ಪರಮೇಶ್ವರ, ಈ ಕೆಳಗಳಲ್ಲಿ ಬ್ರಹ್ಮ ಮತ್ತು ವಿಷ್ಣು ನೆಲೆಸಿದ್ದಾರೆ. ಈ 9 ಅಡಿ ಉದ್ದದ ಏಕಶಿಲೆಯ ಕೆತ್ತನೆ ಎಷ್ಟು ಸೂಕ್ಷ್ಮವಾಗಿದೆ ಎಂದರೆ ಅದರ ಒಳಗೆ ನೀವು ಬೆರಳುಗಳನ್ನು ತೂರಿಸಬಹುದು. ಇದು ಅಂದಿನ ಕಾಲದ ಶಿಲ್ಪಕಲೆಯ ಪರಾಕಾಷ್ಠೆ. ಸುಖನಾಸಿನಿಯ ಪಾಸಿಟಿವ್ ಎನರ್ಜಿ ಮತ್ತು ಸೂರ್ಯನ ಲಾಸ್ಯ. ದೇವಾಲಯದ ಒಳಗಿರುವ ಸುಖನಾಸಿನಿಯಲ್ಲಿ ಕುಳಿತು ಧ್ಯಾನ ಮಾಡಿದರೆ ಅಪಾರವಾದ ಪಾಸಿಟಿವ್ ಎನರ್ಜಿ ಸಿಗುತ್ತದೆ ಎಂಬುದು ವೈಜ್ಞಾನಿಕವಾಗಿ ಸತ್ಯವೆಂದು ನಂಬಲಾಗಿದೆ. ಇಲ್ಲಿನ ನೆಗೆಟಿವ್ ಎನರ್ಜಿ ದೂರವಾಗಿ ಮನಸ್ಸಿಗೆ ಪ್ರಶಾಂತತೆ ಸಿಗುತ್ತದೆ. ಇಲ್ಲಿನ ಮತ್ತೊಂದು ದೊಡ್ಡ ವಿಸ್ಮಯವೆಂದರೆ ಯುಗಾದಿ ದಿನದಂದು ನಡೆಯುವ ಪವಾಡ. ಪ್ರತಿ ವರ್ಷ ಯುಗಾದಿ ಅಮಾವಾಸ್ಯೆ ಅಥವಾ ಪಾಡ್ಯದ ದಿನ ಬೆಳಗ್ಗೆ
ಸೂರ್ಯನ ಪ್ರಥಮ ಕಿರಣಗಳು ನೇರವಾಗಿ ಬಂದು ಗರ್ಭಗುಡಿಯ ಶಿವಲಿಂಗದ ಮೇಲೆ ಲಾಸ್ಯವಾಡುತ್ತವೆ. ಆ 15-20 ಸೆಕೆಂಡುಗಳ ಕಾಲ ಯಾರು ಈ ದೃಶ್ಯವನ್ನು ನೋಡುತ್ತಾರೋ ಅವರಿಗೆ ಆ ವರ್ಷ ಪೂರ್ತಿ ಸುಖ ಸಮೃದ್ಧಿ ಸಿಗುತ್ತದೆ ಎಂಬ ಅಚಲ ನಂಬಿಕೆ ಇದೆ. ಶಿವತೀರ್ಥ ಮತ್ತು ಉತ್ಸವಗಳು. ದೇವಾಲಯದ ಆವರಣದಲ್ಲಿ ಭವ್ಯವಾದ ಕೋನೇರವಿದೆ. ಇದನ್ನು ಶಿವತೀರ್ಥ ಎಂದು ಕರೆಯಲಾಗುತ್ತದೆ. ಹಿಂದೆ ಬರಗಾಲ ಬಂದಾಗ ನೀರಿಗಾಗಿ ಮಹದೇವ ದಂಡನಾಯಕನು ಪ್ರಾರ್ಥಿಸಿದಾಗ ಪಾತಾಳದಿಂದ ನೀರು ಉದ್ಭವಿಸಿತು ಎಂಬ ಐತಿಹ್ಯವಿದೆ. ಇಲ್ಲಿ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಅಭಿಷೇಕಗಳು, ಶಿವರಾತ್ರಿಯಲ್ಲಿ ತ್ರಿಕಾಲ ಪೂಜೆಗಳು ನಡೆಯುತ್ತವೆ. ವಿಶೇಷವಾಗಿ ಎಳ್ಳು ಅಮಾವಾಸ್ಯೆಯ ದಿನ ನಡೆಯುವ ರಥೋತ್ಸವ ಮತ್ತು ಜಾತ್ರಾ ಮಹೋತ್ಸವಕ್ಕೆ ಸಾವಿರಾರು ಭಕ್ತರು ಸಾಕ್ಷಿಯಾಗುತ್ತಾರೆ. ಮಿತ್ರರೇ, ಈ ದೇವಾಲಯವು ಕೇವಲ ಕಲ್ಲುಗಳ ಕಟ್ಟಡವಲ್ಲ, ಇದು ನಮ್ಮ ಭವ್ಯ ಇತಿಹಾಸದ ಕನ್ನಡಿ. ಹೈದರಾಬಾದ್ ಅಥವಾ ಬೆಂಗಳೂರಿನಿಂದ ಕೊಪ್ಪಳಕ್ಕೆ ಬಂದು ಅಲ್ಲಿಂದ ಕೇವಲ 26 ಕಿಲೋಮೀಟರ್ ದೂರವಿರುವ ಇಟಗಿಗೆ ಸುಲಭವಾಗಿ ತಲುಪಬಹುದು. ಬೆಳಗ್ಗೆ 8ರಿಂದ ಸಂಜೆ 6ರವರೆಗೆ ದೇವಾಲಯವು ಪ್ರವಾಸಿಗರಿಗಾಗಿ ತೆರೆದಿರುತ್ತದೆ. ಹಿಂದೆ ನಿಮ್ಮ ಮುಂದಿನ ಪ್ರವಾಸವನ್ನು ಈ ದೇವಾಲಯಗಳ ಚಕ್ರವರ್ತಿಯತ್ತ ಯೋಜಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ದೈವಿಕ ರಹಸ್ಯಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.